ಏನೋ ಕೇಂದ್ರದಿಂದ ಅನುದಾನದ ತಾರತಮ್ಯ ಆಗ್ತಿದೆ ಅನ್ನೋ ವಿಚಾರ ಈಗ ಕೇಂದ್ರ ಸರ್ಕಾರದ ವಿರುದ್ಧ ಈಗ ಒಂದು ಸುದ್ದಿಗೋಷ್ಠಿಯನ್ನು ಆರಂಭ ಮಾಡಲಾಗಿದೆ. ಡಿಸಿ ಮಾತಾಡ್ತಿದ್ದಾರೆ, ಬನ್ನಿ ನೋಡೋಣ. ಕೇಂದ್ರ ಸರ್ಕಾರ ಜೊತೆ ಯಾವತ್ತೂ ಕೂಡ ಸಹಕಾರ ಸಮನ್ವಯತೆಯಿಂದ ನಡ್ಕೊಂಡು ನಾವೆಲ್ಲ ಬರ್ತಾ ಇದ್ದೀವಿ. ಆದರೆ ಕೇಂದ್ರ ಸರ್ಕಾರ ಕಳೆದ 7-8 ವರ್ಷದಿಂದ ನಮಗೆ ಮಾಡ್ತಾ ಇರೋಂಥ ಅನ್ಯಾಯ ಕೂಡ ನಾವು ಪ್ರತಿ ವರ್ಷ ಗಮನಿಸಿದ್ದೇವೆ. ಬಿಜೆಪಿಯವರು ಕೇಂದ್ರ ಸರ್ಕಾರ NDA ಅಧಿಕಾರಕ್ಕೆ ಬಂದ ಮೇಲೆ ಡಬಲ್ ಇಂಜಿನ್ ಗವರ್ಮೆಂಟ್ ಬಂದರೆ ಭಾಳ ಎಲ್ಲ ಸುಜಿತವಾಗಿ ಕೆಲಸ ನಡೀತವೆ ಅಂತ ಹೇಳಿ ಅವರು ವಾದವನ್ನು ಮಂಡಿಸ್ತಾ ಇದ್ರು. ಈ ಮಧ್ಯದಲ್ಲಿ ಡಬಲ್ ಇಂಜಿನ್ ಗವರ್ಮೆಂಟು ಇತ್ತು. ನಾವು ಬಹಳ ತಾಳ್ಮೆಯಿಂದ ನಮ್ಮ ಸರ್ಕಾರ ಬಂದ ಮೇಲೆ MC ರಾಜು ಸಮಗ್ರ ಕೃಷಿ ಮಾಡಿ ವರ್ಷಕ್ಕೆ 6 ಲಕ್ಷ ಆದಾಯ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ. ನಾವು ಈ ವರ್ಷ ಬಜೆಟ್ನಲ್ಲಿ ನಮಗೇನಾದ್ರು ಅನುಕೂಲ ಆಗ್ತದೆ, ನ್ಯಾಯ ಒದಗಿಸ್ಕೊಡ್ತಾರೆ ಅಂತೇಳಿ ನಾವು ಭಾಳ ತಾಳ್ಮೆಯಿಂದ ಕಾಯ್ತಾ ಇದ್ದೆವು. ಹೋದ ವರ್ಷದ ಬಜೆಟ್ ಏನಿತ್ತು, ನಿರ್ಮಲಾ ಸೀತಾರಾಮನ್ ಅವರು ನಮ್ಮ ರಾಜ್ಯಕ್ಕೆ ಏನು ಮಾತು ಕೊಟ್ಟಿದ್ರು, ಅದಾರು ಕೂಡ ಮಾತನ್ನ ನಡೆಸ್ಕೊಡ್ತಾರೆ, ನುಡಿದಂತೆ ನಡೀತಾರೆ ಅನ್ನೋ ಒಂದು ಆತ್ಮವಿಶ್ವಾಸ ಕೂಡ ನಮಗಿತ್ತು. ನಾನು ಇಂಡಿವಿಜುವಲ್ ಆಗಿ ತೆಗೆದುಕೊಳ್ಳೋಕೆ ಹೋಗೋದಿಲ್ಲ. ಬಹುಶಃ ಎಲ್ಲ ಡಿಪಾರ್ಟ್ಮೆಂಟ್ಗಳಲ್ಲಿ ಏನೆಲ್ಲ ಮಾತು ಕೊಟ್ಟಿದ್ರು ಅದು ರಾಜಕಾರಣದ ಮಾತು ಬೇರೆ. ನಮಗೆ ಏನು ಸಿಕ್ಕಬೇಕಾದಂಥ ಪಾಲು ನಮ್ಮ ರಾಜ್ಯದಿಂದ ಅವ್ರಿಗೇನು ನಾವು ಕೊಡ್ತಾ ಇದ್ದೀವಿ, ಅವ್ರು ನಮಗೇನು ಕೊಡಬೇಕಾಗಿತ್ತು, ವಾಟ್ ಈಸ್ ದಿ ಎಲಿಜಿಬಿಲಿಟಿ ವಿ ಹ್ಯಾವ್, ಆಮೇಲೆ ಅವರು ಆಗದಂಥ ಮಾನದಂಡದಲ್ಲೇ, ನಾನು ಮಾನದಂಡ ಬಿಟ್ಟು ನಾನು ಮಾತಾಡಕ್ಕೆ ಹೋಗ್ತಿಲ್ಲ, ಮಾನದಂಡದಲ್ಲಿ ಬೇಕಾದಷ್ಟು ಅನ್ಯಾಯ ಆಗ್ತಾ ಇದೆ. ನಮಗೆ ಎಷ್ಟು ಪೈಸೆ ಬರ್ತಾ ಇದೆ, ಮಹಾರಾಷ್ಟ್ರ ಫಸ್ಟು ಸೆಕೆಂಡು, ನಾವು ನಮ್ಕಿನ್ನ ಬೇರೆ ಉತ್ತರ ಭಾರತದಲ್ಲಿ ಕೆಲವು ರಾಜ್ಯಗಳಿಗೆ ಎಷ್ಟು % ಹೋಗ್ತಾ ಇದೆ ಅದನ್ನು ನಿಮಗೆ ನಾವು ಮಾಹಿತಿನ ನಾವು ಒದಗಿಸ್ಕೊಡ್ತೇವೆ. ಆದರೆ ಇಲ್ಲಿ ರಾಜ್ಯಕ್ಕೆ ಸಂಪೂರ್ಣವಾಗಿ ನಮಗೆ ನ್ಯಾಯ ಒದಗಿಸ್ಕೊಡೋದ್ರಲ್ಲಿ ವಿಫಲರಾಗಿದ್ದಾರೆ. ನಮ್ಮ ಧ್ವನಿ ಎತ್ತಲೇಬೇಕು, ದೇಶದ ಜನತೆಗೆ, ರಾಜ್ಯದ ಜನತೆಗೆ ತಿಳಿಸಲೇಬೇಕಾದ್ದು ನಮ್ಮ ಕರ್ತವ್ಯ ಆಗಿದೆ. ಈ ಹಿನ್ನೆಲೆಯಲ್ಲಿ ಇವತ್ತು ನಾವು ನಾಳಿದ್ದು ದೆಹಲಿಯಲ್ಲಿ ನಮ್ಮ ಧ್ವನಿಯನ್ನು ಎತ್ತಲಿಕ್ಕೆ ನಾವು ನಮ್ಮ ಹೋರಾಟವನ್ನು ಮೊದಲನೇ ಬಾರಿಗೆ ಇಡೀ ಸರ್ಕಾರ, ನಾನು ಎಲ್ಲ ಶಾಸಕರಿಗೆ ಪಕ್ಷ ಭೇದವನ್ನು ಮರೆತು ಎಲ್ಲ ಶಾಸಕರಿಗೆ ನಾವು ಆಹ್ವಾನವನ್ನು ಕೊಡ್ತಾ ಇದ್ದೇವೆ. ದಯವಿಟ್ಟು ಸಂಸತ್ ಸದಸ್ಯರು, ಎಲ್ಲ ಸಂಸತ್ ಸದಸ್ಯರು, ರಾಜ್ಯಸಭಾ ಇರ್ಬೋದು, ಲೋಕಸಭಾ ಇರ್ಬೋದು, ಶಾಸಕರು, ವಿಧಾನ ಪರಿಷತ್ ಸದಸ್ಯರು, ನೀವೆಲ್ಲ ಬಂದು ನಿಮ್ಮ ಧ್ವನಿಯನ್ನು ನಿಮ್ಮ ಮತದಾರರಿಗೆ, ನಮ್ಮ ರಾಜ್ಯಕ್ಕೆ, ಕನ್ನಡಿಗರಿಗೆ, ಈ ರಾಜ್ಯದ ವ್ಯವಸ್ಥೆಯಲ್ಲಿ ಕೆಲಸ ಮಾಡ್ತಿರೋಂಥ ಎಲ್ಲರೂ ಕೂಡ ಋಣವನ್ನು ತೀರಿಸುವಂಥ ಕೆಲಸ, ನ್ಯಾಯವನ್ನು ಒದಗಿಸ್ಕೊಳ್ಳುವಂಥ ಕೆಲಸ ಇವತ್ತು ನಾವೆಲ್ಲ ಮಾಡಬೇಕಾಗಿದೆ. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಇರೋದು ಒಂದೇ ಒಂದು ಹೋರಾಟ. ಆ ಹೋರಾಟಕ್ಕೆ ನಾವು ಈಗಾರು ಕೂಡ ಅವರ ಕಿವಿಯನ್ನು, ಕಣ್ಣುಗಳನ್ನು, ಹೃದಯವನ್ನು ಓಪನ್ ಮಾಡಿ, ನಮಗೆ ಕೋವಿಡಲ್ಲಿ ಏನು ಅನ್ಯಾಯ ಆಯಿತು, ರೈತ ಸಂದರ್ಭದಲ್ಲಿ ಏನು ಅನ್ಯಾಯ ಆಯಿತು, GSTಲಿ ಏನು ಅನ್ಯಾಯ ಆಯಿತು, ಆಮೇಲೆ ಕೊನೆಗೆ ಇರಿಗೇಷನಲ್ಲಿ ಅವರೇ, ನಾವೇನು ಹೇಳಿರಲಿಲ್ಲ, ಅವರು BJP ಗೌರ್ಮೆಂಟ್ ಇದ್ದಂಥ ಸಂದರ್ಭದಲ್ಲಿ ಅವರೇ ನೀರಾವರಿಗೆ 5,300 ಕೋಟಿ ರೂಪಾಯಿ ಕೊಡ್ತೀವಿ ನಾವು ಸ್ಪೆಷಲ್ಲಾಗಿ ನಮ್ಮ ಇದಕ್ಕೆ ಭದ್ರಾ ಯೋಜನೆಗೆ ಅಂತೇಳಿ ಬಜೆಟಲ್ಲಿ ಅಪ್ಪರ್ ಭದ್ರಾ ಅನೌನ್ಸ್ಮೆಂಟ್ ಮಾಡಿ, ಅದು ಕೂಡ ₹1 ಬಿಡುಗಡೆ ಆಗಲಿಲ್ಲ. ನಾವು ಸುಮ್ಮನೆ ಕೂತ್ಕೊಳ್ಳಿಕ್ಕೆ ಸಾಧ್ಯನಾ? ಎಷ್ಟೋ ಪತ್ರ ಬರೆದಿದ್ದೇವೆ, ಮುಖ್ಯಮಂತ್ರಿಗಳು ಹೋಗಿ ಭೇಟಿ ಮಾಡಿದ್ದಾರೆ, ನಾವು ಹೋಗಿ ಭೇಟಿ ಮಾಡಿದ್ದೇವೆ, ಎಲ್ಲ ಕೇಳಿದ್ದೇವೆ. ಬೇಡ, ಬರಗಾಲ ಬಂತು, 200ಕ್ಕೂ ಹೆಚ್ಚು, ಯಾವಾಗಲೂ ಕೂಡ ಬರಗಾಲ. ಕೃಷ್ಣ ಸಾಹೇಬ್ರ ಕಾಲದಲ್ಲೂ 200 ಚಿಲ್ಲರೆ ತಾಲೂಕುಗಳ ಬರಗಾಲ ಘೋಷಣೆ ಆಗಿಲ್ಲ, ಇವತ್ತು ಘೋಷಣೆ ಆಯಿತು. ಆ ಬರಗಾಲದ ಹಣನೂ ಇಲ್ಲ. ನಂಬರ್ 1 ಕಾನೂನು ಇದೆ, ಏನಪ್ಪ ಅಂತಂದರೆ ಇಂಥ ಬರಗಾಲದಲ್ಲಿ 150 ದಿನ ಮ್ಯಾಂಡೇಟ್ಸ್ ಮಾಡಬೇಕು, 100 ದಿನ ಇರೋದನ್ನ 150 ದಿನ ಕೊಡಬೇಕು, ಕೂಲಿ ಕೊಡಬೇಕು ಅಂತೇಳಿ. ಅದನ್ನು ಕೂಡ ಕೊಡೋಕ್ಕಾಗಲಿಲ್ಲ ಅಂತಂದರೆ ನಾವು ಇನ್ನೂ ಎಷ್ಟು
ಎಷ್ಟು ಕೂತ್ಕೊಂಡು ಧಮ್ ತಡ್ಕೊಂಡು ಕೂತ್ಕೊಳ್ಳಿಕ್ಕೆ ಸಾಧ್ಯ? ನಾವು ಧಮ್ ಅಲ್ಲ, ನ್ಯಾಯಕ್ಕೋಸ್ಕರ, ಜನರ ಬದುಕಿಗೋಸ್ಕರ, ಸಾಮಾಜಿಕವಾದಂಥ ಒಂದು ಶಕ್ತಿಯನ್ನು ಜನರಿಗೆ ತುಂಬಲಿಕ್ಕೆ, ಆರ್ಥಿಕವಾದಂಥ ಶಕ್ತಿಯನ್ನು ತುಂಬಲಿಕ್ಕೆ, ರಾಜ್ಯಕ್ಕೆ, ರಾಜ್ಯದ ಮುಖಾಂತರ ಜನ ತುಂಬಲಿಕ್ಕೆ ಈ ಹೋರಾಟಕ್ಕೆ ಹೆಜ್ಜೆ ಇಟ್ಟಿದ್ದೇವೆ. ಇದು ನಾಯಕತ್ವವನ್ನು ಮುಖ್ಯಮಂತ್ರಿಗಳು ವಹಿಸ್ಕೊಂಡಿದ್ದಾರೆ. ಅವರು ಕಂಪ್ಲೀಟ್ ಆದಂಥ ಸ್ಟ್ಯಾಟಿಸ್ಟಿಕ್ಸ್ನ ತಮ್ಮ ಮುಂದೆ ಇಡ್ತಾ ಇದ್ದಾರೆ. ಆಮೇಲೆ ಏನಾಯಿತು ಅಂತ ನಾನು ಸ್ವಲ್ಪ ಆ್ಯಡ್ ಮಾಡ್ತೀನಿ. ಈಗ ಮುಖ್ಯಮಂತ್ರಿಗಳು ತಮ್ಮನ್ನು ಉದ್ದೇಶಿಸಿ ಮಾತನಾಡ್ತಾರೆ.